ನಮಸ್ಕಾರ ಸ್ನೇಹಿತರೆ. ಈಗಾಗಲೇ ನಿಮ್ಗೆ ಗೊತ್ತು, ಒಲಿಂಪಿಕ್ಸ್ ಕ್ರೀಡೆ ದೇಶದೆಲ್ಲೆಡೆ ಮನೆ ಮಾತಾಗಿದೆ. 100 ಗ್ರಾಂ ತೂಕ ಹೆಚ್ಚಳದಿಂದಾಗಿ ಪದಕ ಕಳೆದುಕೊಂಡ ವಿನೇಶ್ ಅವರ ಬಗ್ಗೆ ಎಲ್ಲ ಕಡೆ ಮನೆ ಮಾತಾಗಿತ್ತು. ಅದರ ಹಿಂದೆ ಒಲಿಂಪಿಕ್ಸ್ ನಿಯಮಾವಳಿಗಳ ಬಗ್ಗೆ ಹಾಗೂ ಅದರ ತೀರ್ಪಿನ ಬಗ್ಗೆ ಅನೇಕ ಊಹಾಪೋಹಗಳು ಇದ್ವು. ಇವೆಲ್ಲದರ ಮಧ್ಯೆ ಒಲಿಂಪಿಕ್ಸ್ನಲ್ಲಿ ಇರುವಂತಹ ಕೆಲವೊಂದು ನಿಯಮಗಳನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ತೇನೆ. ಅದು ವಿಚಿತ್ರ ನಿಯಮಗಳು ಅಂದರೂ ಕೂಡ ತಪ್ಪಾಗೋದಿಲ್ಲ. ಹಾಗಿದ್ರೆ ಏನು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ನಿಯಮ, ಪುರುಷರು ದಾಡಿ ಹಾಗೂ ಮೀಸೆಗಳನ್ನು ಬಿಡೋ ಹಾಗಿಲ್ಲ. ಇದು ಒಲಿಂಪಿಕ್ಸ್ನಲ್ಲಿರುವಂತಹ ನಿಯಮ ಆಗಿದೆ. ಸದ್ಯದ ಫ್ಯಾಷನ್ ಜಗತ್ತಿನಲ್ಲಿ ದಾಡಿ ಹಾಗೂ ಮೀಸೆಗಳಿಂದ ಹೆಚ್ಚು ಟ್ರೆಂಡಿಂಗ್ ಆಗ್ತಿರುವಂತಹ ಪುರುಷರು ಇದ್ದಾರೆ. ಅಂತಹ ಒಲಿಂಪಿಕ್ ಸ್ಪರ್ಧೆಯಲ್ಲಿ ಬಾಕ್ಸಿಂಗ್ ಸ್ಪರ್ಧೆಗಳಲ್ಲಿ ಮೀಸೆ ಹಾಗೂ ದಾಡಿಗಳನ್ನು ಬಿಡೋ ಹಾಗಿಲ್ಲ. ಕ್ಲೀನ್ ಶೇವ್ ಮಾಡಿಕೊಂಡೇ ಸ್ಪರ್ಧೆ ಮಾಡಬೇಕು. ಕಾರಣ, ಬಾಕ್ಸಿಂಗ್ ಅಂತಹ ಸ್ಪರ್ಧೆಗಳಲ್ಲಿ ಏನಾದರೂ ಗಾಯಗಳು ಆದ ಸಂದರ್ಭದಲ್ಲಿ ಚಿಕಿತ್ಸೆ ನೀಡಲು ಸುಲಭವಾಗಿ ತಿಳಿಯುತ್ತೆ. ಈ ಒಂದು ಕಾರಣಕ್ಕಾಗಿ ದಾಡಿ ಹಾಗೂ ಮೀಸೆಗಳನ್ನು ಆ ಒಂದು ಸ್ಪರ್ಧೆಯಲ್ಲಿ ಬಿಡೋ ಹಾಗಿಲ್ಲ. ಇನ್ನು ನೇಲ್ ಪಾಲಿಷ್ ಹಾಕೋ ಹಾಗಿಲ್ಲ. ಅಲ್ಲಿರುವಂತಹ ಯಾವುದೇ ಸ್ಪರ್ಧಿಗಳು ನೇಲ್ ಪಾಲಿಷ್ಗಳನ್ನು ಹಾಕುವಂತಿಲ್ಲ ಅಂತ ಆ ಒಂದು ಒಲಿಂಪಿಕ್ ಸ್ಪರ್ಧೆಯ ನಿಯಮಾವಳಿಗಳಲ್ಲಿ ತಿಳಿಸಲಾಗಿದೆ. ಕಾರಣ, ಗಾಢವಾದ ಅವರ ಮೈಬಣ್ಣ ಯಾವ ರೀತಿ ಇರುತ್ತೋ ಆ ರೀತಿ ಇದ್ದಾಗ ಮಾತ್ರ ಆರೋಗ್ಯಕರ ತೀರ್ಪು ನೀಡಬಹುದು ಅನ್ನೋ ಉದ್ದೇಶ ಅವ್ರದ್ದಾಗಿದೆ. ಇನ್ನು ಇನ್ಶರ್ಟನ್ನು ಕಡ್ಡಾಯವಾಗಿ ಮಾಡಿಕೊಳ್ಬೇಕು. ಗುಡ್ಡಗಾಡಿನ ಟ್ರ್ಯಾಕ್ಗಳಲ್ಲಿ ಈ ಬೈಸಿಕಲನ್ನು ನಡೆಸ್ತಾರೆ. ಇಂತಹ ರೋಚಕ ಕ್ರೀಡೆಯನ್ನು ನೋಡೋದಕ್ಕೆ ಎಷ್ಟೋ ಜನ ಅಲ್ಲಿ ನೆರೆದಿರ್ತಾರೆ. ಈ ಬೈಸಿಕಲ್ ನಡೆಸುವಂತಹ ಸ್ಪರ್ಧಿಗಳು ಇನ್ಶರ್ಟನ್ನು ಕಡ್ಡಾಯವಾಗಿ ಮಾಡಿಕೊಂಡೇ ತಮ್ಮ ಸ್ಪರ್ಧೆಯನ್ನು ಸ್ಪರ್ಧಿಸಬೇಕು. ಕಾರಣ, ಅವರು ನಡೆಸುವಂತಹ ಬೈಸಿಕಲ್ ಚಕ್ರದಲ್ಲಿ ಅವರ ಟೀ ಶರ್ಟ್ ಅಥವಾ ಶರ್ಟ್ ಏನಾದರೂ ಸಿಕ್ಕಿ ಹಾಕಿಕೊಳ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ಇನ್ಶರ್ಟನ್ನು ಕಡ್ಡಾಯವಾಗಿ ಮಾಡಿಕೊಂಡು ಅವರು ಸ್ಪರ್ಧೆಗೆ ಇಳಿಬೇಕು ಅನ್ನೋ ಉದ್ದೇಶ ಕೂಡ ಇದರ ಹಿಂದೆ ಇದೆ. ಇನ್ನೊಂದು ನಿಯಮ ಏನಂತಂದರೆ, ಅತ್ಯಾಧುನಿಕ ಕಾಲದಲ್ಲಿ ಒಂದು ಸಂದೇಶವನ್ನು ನಾವು ಕಳಿಸಿದಾಗ ಯಾವುದೇ ದೇಶದ ಮೂಲೆಯಲ್ಲಿದ್ದರೂ ಆ ಸಂದೇಶ ತಲುಪುತ್ತೆ. ಅಂಥದ್ರಲ್ಲಿ ಒಲಿಂಪಿಕ್ ಸ್ಪರ್ಧೆಯಲ್ಲಿ ಈಜುಪಟುಗಳು ಯಾವುದಾದ್ರೂ ವಿಶ್ವ ದಾಖಲೆ ಮಾಡಿದರೆ ಅವರ ವಿವರಗಳನ್ನು ವಿಶ್ವ ಅಕ್ವಾಟಿಕ್ಸ್ ಸಂಸ್ಥೆ ಫೀನಾಗೆ ಫ್ಯಾಕ್ಸ್ ಮೂಲಕ ಮಾತ್ರ ಕಳಿಸಿದ್ರೆ ಮಾತ್ರ ಅದು ಅಧಿಕೃತವಾಗಿ ಸ್ವೀಕಾರ ಮಾಡ್ತಾರೆ. ಈ ಅತ್ಯಾಧುನಿಕ ತಂತ್ರಜ್ಞಾನ ಯುಗದಲ್ಲಿ ಈ ಸಂಪ್ರದಾಯ ಜಾರಿಯಲ್ಲಿರುವುದು ತುಂಬ ಅಚ್ಚರಿಯ ಸಂಗತಿಯಾಗಿದೆ ಅಂದರೂ ತಪ್ಪಾಗೋದಿಲ್ಲ. ಇನ್ನು ಯಾವೆಲ್ಲ ಕುಸ್ತಿಪಟುಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ, ಆ ಕುಸ್ತಿಪಟುಗಳು ತಮ್ಮ ಜೇಬಿನಲ್ಲಿ ಕಡ್ಡಾಯವಾಗಿ ಕರ್ಚಿಪನ್ನು ಇಟ್ಕೊಳ್ಬೇಕು. ಕಾರಣ, ಅವರ ಮೂಗು ಹಾಗೂ ಬೆವರುಗಳನ್ನು ಒರೆಸಿಕೊಳ್ಳುವುದಕ್ಕೂ ಅಲ್ಲ. ರಕ್ತ ಹಾಗೂ ಏನಾದರೂ ಗಾಯವಾದರೆ ಅದನ್ನು ಒರೆಸಿಕೊಳ್ಳುವುದಕ್ಕೆ ಅವರು ಕಡ್ಡಾಯವಾಗಿ ಜೇಬಿನಲ್ಲಿ ಕರ್ಚೀಫನ್ನು ಅಂದರೆ ದಸ್ತಿಯನ್ನು ಇಟ್ಕೊಳ್ಬೇಕು. ಈ ಒಂದು ಕ್ರಿಯೆಗೆ ಬ್ಲಡ್ ಡ್ರ್ಯಾಗ್ ಅಂತ ಒಲಿಂಪಿಕ್ಸ್ ಒಂದು ನಿಯಮದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಇನ್ನು ಕೆಲವೊಂದು ಕ್ರೀಡೆಯಲ್ಲಿ ದ್ವೇಷವನ್ನು ತೀರಿಸಿಕೊಳ್ಳೋದಾಗಿರ್ಬೋದು ಹಾಗೂ ಸಿಟ್ಟನ್ನು ಹೊರಹಾಕೋದು, ಕಿರ್ಚೋದು, ಈ ಎಲ್ಲ ಕೆಲವೊಂದು ಕ್ರೀಡೆಗಳಲ್ಲಿ ನಡೀತವೆ. ಆದರೆ ಒಲಿಂಪಿಕ್ಸ್ ಒಂದು ನಿಯಮಾವಳಿಯಲ್ಲಿ ತುಟಿ ಪೀಠಕ್ಕೆನ್ನದೇ ಸ್ಪರ್ಧೆಯನ್ನು ಮಾಡಬೇಕು. ಇಲ್ಲದಿದ್ದರೆ ದಂಡವನ್ನು ಖಂಡಿತವಾಗಲೂ ಅವರು ಹಾಕ್ತಾರೆ. 1932ರ ಒಲಿಂಪಿಕ್ಸ್ನಲ್ಲಿ ಸ್ವೀಡನ್ನಲ್ಲಿ ಒಬ್ಬ ಕ್ರೀಡಾಪಟು ಕ್ಲಿಕ್ ಅಂತ ಒಂದು ಸದ್ದು ಮಾಡಿದ್ದಕ್ಕೆ ದಂಡವನ್ನು ವಿಧಿಸಲಾಗಿತ್ತು. ಈ ಒಂದು ನಿಯಮಾವಳಿ ಕೂಡ ಈ ಒಲಿಂಪಿಕ್ಸ್ನಲ್ಲಿ ಇದೆ. ಸ್ನೇಹಿತರೆ, ಕೆಲವೊಂದು ಸ್ಪರ್ಧೆಗಳಲ್ಲಿ ಅದರದೇ ಆದಂತಹ ನಿಯಮಗಳು ಹಾಗೂ ಅದರದೇ ಆದಂತಹ ಉದ್ದೇಶಗಳನ್ನು ಹೊಂದಿರ್ತವೆ. ಆದರೆ ಇವನ್ನೆಲ್ಲ ನೋಡಿದಾಗ ಒಲಿಂಪಿಕ್ಸ್ನ ಸ್ಪರ್ಧೆಯಲ್ಲಿ ನಾವು ಖಂಡಿತವಾಗಲೂ ನಮ್ಮ ಮನೆಯಲ್ಲಿ ಟಿವಿಯಲ್ಲೂ ನೋಡಬೇಕಾದ್ರೂ ಅಲ್ಲಿ ಯಾವುದೇ ಶಬ್ದವೂ ಬರೋದಿಲ್ಲ ಅಥವಾ ಕಿರ್ಚೋದಾಗಿರ್ಬೋದು ಹಾಗೂ ಇನ್ನಿತರ ತಮ್ಮ ಸಂತೋಷವನ್ನು ಹಾಗೂ ಅವರ ದುಃಖಗಳನ್ನು ತೋರಿಸೋದಿಲ್ಲ. ಸೋತಾಗ ಸುಮ್ಮನೆ ಸೈಲೆಂಟಾಗಿ ಮಾತಿಲ್ಲದೆ ತೆರಳುತ್ತಾರೆ. ಅದೇ ರೀತಿ ಗೆದ್ದಾಗ ಕೂಡ ಅದೇ ರೀತಿ ತಮ್ಮ ಸಂತೋಷವನ್ನು ಹೊರಗೆ ಹಾಕ್ತಾರೆ ಹೊರತು ಯಾವುದೇ ನಿಯಮಗಳ ಉಲ್ಲಂಘನೆ ಮಾಡೋದಿಲ್ಲ. ಆ ಒಲಿಂಪಿಕ್ಸ್ನ ಉಲ್ಲೇಖಗಳಲ್ಲಿ
ಯಾವ ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ ಕೊಟ್ಟಿರ್ತಾರೋ ಆ ನಿಯಮಗಳನ್ನು ಪಾಲಿಸ್ತಾರೆ. ಆದರೆ ಒಲಿಂಪಿಕ್ಸ್ನ ನಿಯಮಗಳಲ್ಲಿ ಕೆಲವೊಂದು ವಿಚಿತ್ರ ನಿಯಮಗಳು ಇವಾಗಿವೆ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ. ಇದು ಒಲಿಂಪಿಕ್ಸ್ನಿಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದೆ. ಮುಂದಿನ ವಿಡಿಯೋದಲ್ಲಿ ಇನ್ನು ಬೇರೆ ವಿಷಯದ ಜೊತೆಗೆ ನಾನು ನಿಮಗೆ ಸಿಗ್ತೇನೆ. ಧನ್ಯವಾದಗಳು.